ಆತ್ಮೀಯ ವಿದ್ಯಾರ್ಥಿಗಳೇ, 8ನೇ ತರಗತಿ ಗಣಿತ ಅಧ್ಯಾಯ 2 ಭಾಗಲಬ್ಧ ಸಂಖ್ಯೆಗಳು ಪಾಠದ 8ನೆಯ ವಿಡಿಯೋ ಸಂಚಿಕೆಗೆ ತಮಗೆಲ್ಲ ಸ್ವಾಗತ. ಈ ಒಂದು ಸಂಚಿಕೆಯಲ್ಲಿ ಭಾಗಲಬ್ಧ ಸಂಖ್ಯೆಗಳ ವಿತರಣಾ ನಿಯಮದ ಬಗ್ಗೆ ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ಇಲ್ಲಿ ನಾನು 3 ಭಾಗಲಬ್ಧ ಸಂಖ್ಯೆಗಳನ್ನು ತೆಗೆದುಕೊಳ್ಳುತ್ತೇನೆ. 1/2, 4/3 ಮತ್ತು 1/4. ಈ ಸಂಖ್ಯೆಗಳ ವಿತರಣಾ ನಿಯಮವನ್ನು ತಿಳಿದುಕೊಳ್ಳೋಣ. ಮಕ್ಕಳೇ, ಇಲ್ಲಿ 1/2 ಗುಂಡ್ಲೆ ಬ್ರಾಕೆಟ್ ಆವರಣ 4/3 ಕೂಡಿಸು 1/4 ಆವರಣ. ಮಕ್ಕಳೇ, ಇಲ್ಲಿ ಆವರಣದ ಹೊರಗೆ ಒಂದು ಭಾಗಲಬ್ಧ ಸಂಖ್ಯೆ ಇದೆ. ಅದೇ ರೀತಿ ಆವರಣದ ಒಳಗೆ 2 ಭಾಗಲಬ್ಧ ಸಂಖ್ಯೆಗಳಿವೆ. ಹಾಗಾದ್ರೆ ಇವುಗಳನ್ನು ನಾವು ಯಾವ ರೀತಿ ಬಿಡಿಸಬೇಕು? ಇಲ್ಲಿ ಆವರಣದ ಹೊರಗಿನ ಸಂಖ್ಯೆ, ಆವರಣದ ಹೊರಗಿನ ಸಂಖ್ಯೆ ಅಂದ್ರೆ ಮೊದಲ ಸಂಖ್ಯೆಯಿಂದ ಆವರಣದ ಒಳಗಿನ ಸಂಖ್ಯೆಯನ್ನು ಗುಣಿಸಬೇಕು. ನಂತರ ಅದೇ ಸಂಖ್ಯೆಯಿಂದ ಆವರಣದ ಒಳಗಿನ ಸಂಖ್ಯೆಯನ್ನು ಗುಣಿಸಬೇಕು. ಸಮವಿದೆ 1/2 ಗುಣಿಸು 4/3 ಪ್ಲಸ್ 1/2 ಗುಣಿಸು 1/4. ವಿದ್ಯಾರ್ಥಿಗಳೇ, ಇಲ್ಲಿ ಗಮನಿಸಿ, 1/2 ಇದು ಆವರಣದ ಹೊರಗಿನ ಸಂಖ್ಯೆ. ಈ ಸಂಖ್ಯೆಯಿಂದ ಆವರಣದ ಒಳಗಿರುವ 2 ಸಂಖ್ಯೆಗಳನ್ನು ಗುಣಿಸ್ಬೇಕು. ಉದಾಹರಣೆ ಯಾವ ರೀತಿ ಅಂದ್ರೆ 1/2 ಮೊದಲ ಪದ 4/3ರಿಂದ ಅದೇ ರೀತಿ 1/2 ಎರಡನೇ ಸಂಖ್ಯೆ 1/4ರಿಂದ ಗುಣಿಸಬೇಕು. ಹಾಗೆ ಗುಣಿಸಿದಾಗ ಇಲ್ಲಿ ಬರುವ ಗುಣಲಬ್ಧ ತಿಳಿದುಕೊಳ್ಳೋಣ. ಇಲ್ಲಿ ಅಂಶವನ್ನು ಅಂಶದಿಂದ, ಛೇದವನ್ನು ಛೇದದಿಂದ ಗುಣಿಸಬೇಕು. 1 4 4, 3 6 ಪ್ಲಸ್ 1 1 1, 2 4 8. ಇಲ್ಲಿ ಮಕ್ಕಳೇ, ಇಲ್ಲಿ ಛೇದದಲ್ಲಿ ಬೇರೆ ಬೇರೆ ಸಂಖ್ಯೆಗಳಿವೆ. ಆದ್ದರಿಂದ ನಾವು ಛೇದವನ್ನು ಒಂದೇ ಸಂಖ್ಯೆ ಅಂದ್ರೆ ಸಮಸಂಖ್ಯೆ ಮಾಡಿಕೊಳ್ಳಬೇಕಾದ್ರೆ ಈ ಛೇದದಲ್ಲಿರುವ ಸಂಖ್ಯೆಗಳನ್ನು ಗುಣಿಸಬೇಕು. 6 48 ಅಂದ್ರೆ 48 ಛೇದ ಬರುವಂತೆ ಅಂಶ ಮತ್ತು ಛೇದಕ್ಕೆ ಯಾವ ಸಂಖ್ಯೆ ಗುಣಿಸಿದಾಗ 48 ಬರುತ್ತದೆಯೋ ಆ ಸಂಖ್ಯೆಯಿಂದ ಗುಣಿಸಬೇಕು. ಉದಾಹರಣೆ ಇಲ್ಲಿ ನೋಡ್ರಿ ಮಕ್ಕಳೇ, ಇಲ್ಲಿ 4/6 ನಾನು ಅಂಶ ಮತ್ತು ಛೇದಕ್ಕೆ 8ರಿಂದ ಗುಣಿಸ್ತೀನಿ. ಯಾಕಂದ್ರೆ 6 48. ಅದೇ ರೀತಿ 1/8 ನಾನು 6ರಿಂದ ಗುಣಿಸ್ತೀನಿ. ಅವಾಗ 8 48. ಈಗ ಛೇದಗಳು ಸಮವಾಗುತ್ತವೆ. ಆದ್ದರಿಂದ 4 32/48 ಪ್ಲಸ್ 1 ಗುಂಟ್ಲೆ 6 ಅಂದ್ರೆ 6/48. ಇಲ್ಲಿ ಛೇದಗಳು ಸಮವಿದ್ದಾಗ ನಾವು ಸುಲಭವಾಗಿ ಅಂಶಗಳನ್ನು ಕೂಡಿಸಬೇಕು. ಆದ್ದರಿಂದ 32 ಪ್ಲಸ್ 6 ಅಂದ್ರೆ 38/48. ಇಲ್ಲಿ ನಾವು ಎರಡನ್ನು ಇನ್ನೂ ಸಾಮಾನ್ಯೀಕರಣಗೊಳಿಸಿದಾಗ 19, 2 1 2, 2 9 18, ಅದೇ ರೀತಿ 2 7 4, 2 4 8 ಸಮವಿದೆ 19/24. 19/24. ಅದೇ ರೀತಿ ಅದನ್ನೇ ನಾನು ಸಮೀಕರಣ ರೂಪದಲ್ಲಿ ಬರೆದಾಗ a ಗುಣಿಸು b ಪ್ಲಸ್ ಸಿ ಸಮವಿದೆ a ಇಂಟು ಬಿ ಪ್ಲಸ್ a ಇಂಟು ಸಿ. ಇದೇ ರೀತಿ ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಂಡು ವಿತರಣಾ ನಿಯಮವನ್ನು ಈಗ ತಿಳಿದುಕೊಳ್ಳೋಣ. ಇನ್ನು ಇಲ್ಲಿ ನಾನು 3/2, 5/2 ಮತ್ತು 1/3 ಭಾಗಲಬ್ಧ ಸಂಖ್ಯೆಗಳನ್ನು ತೆಗೆದುಕೊಂಡಿದ್ದೇನೆ. ಇವುಗಳನ್ನು ನಾನು 3/2 ಗುಣಿಸು ಆವರಣ 5/2 ಕೂಡಿಸು 1/3 ಆವರಣ. ಇದನ್ನು ನಾನು ಮೇಲಿನ ಒಂದು ಉದಾಹರಣೆಯಂತೆ ಇಲ್ಲಿ ಕೂಡ ಆವರಣದ ಹೊರಗಿನ ಸಂಖ್ಯೆಯಿಂದ ಆವರಣದ ಒಳಗಿನ ಸಂಖ್ಯೆಗಳನ್ನು
ಗುಣಿಸಬೇಕು. ಆವರಣದ ಹೊರಗಿನ ಸಂಖ್ಯೆಯಿಂದ ಮೊದಲ ಸಂಖ್ಯೆಗೆ ಹಾಗೂ ಆವರಣದ ಹೊರಗಿನ ಸಂಖ್ಯೆಯಿಂದ ಆವರಣದ ಒಳಗಿನ ಎರಡನೇ ಸಂಖ್ಯೆಗೆ ಗುಣಿಸಬೇಕು. ಸಮವಿದೆ 3/2 ಗುಣಿಸು 5/2 ಕೂಡಿಸು 3/2 ಗುಣಿಸು 1/3. ಇಲ್ಲಿ ನಾನು ಗುಣಾಕಾರ ಮಾಡಿದಾಗ 3 5 15 2 4 15/4 ಕೂಡಿಸು 3 1 3 3 1 3 ಅದೇ ರೀತಿ 3 6 3/6. ಇಲ್ಲಿ ಕೂಡ ನಾವು ಮೇಲಿನ ಒಂದು ಉದಾಹರಣೆಯಂತೆ ಛೇದದಲ್ಲಿ ಸಮಛೇದವನ್ನು ಮಾಡಿಕೊಳ್ಳಬೇಕು. ಸಮಛೇದಗಳನ್ನು ಮಾಡಿಕೊಳ್ಳಬೇಕಾದ್ರೆ ನಾವು ಎರಡೂ ಸಂಖ್ಯೆಗಳನ್ನು ಗುಣಿಸಬೇಕು. 6 24. 4ಕ್ಕೆ ಯಾವ ಸಂಖ್ಯೆಯಿಂದ ಗುಣಿಸಿದಾಗ 24 ಬರುತ್ತೆ, ಅದೇ ರೀತಿ 6ಕ್ಕೆ ಯಾವ ಸಂಖ್ಯೆಯಿಂದ ಗುಣಿಸಿದಾಗ 24 ಬರುತ್ತದೆ ಎಂಬುದನ್ನು ನಾವು ಈಗ ತಿಳಿದುಕೊಳ್ಳೋಣ. ಇಲ್ಲಿ 15/4ಕ್ಕೆ ನಾವು ಸಮ ಅಂಶ ಮತ್ತು ಛೇದ ಇರುವಂತೆ 6ರಿಂದ ಗುಣಿಸಬೇಕು. ಅದೇ ರೀತಿ 3/6ಕ್ಕೆ 4ರಿಂದ ಗುಣಿಸಿದಾಗ 15 6 90 4 24. ಅದೇ ರೀತಿ 3 4 12 6 24 ಸಮವಿದೆ 90/24 ಪ್ಲಸ್ 12/24. ಇಲ್ಲಿ ಛೇದಗಳು ಸಮವಾಗಿವೆ, ಆದ್ದರಿಂದ ಇಲ್ಲಿ ನಾವು ಅಂಶಗಳನ್ನು ಮಾತ್ರ ಕೂಡಿಸಬೇಕು. ಇಲ್ಲಿ ಛೇದ 24 ಆದಾಗ ಅಂಶ 90 ಪ್ಲಸ್ 12 102 ಆಗುತ್ತದೆ. ಅದೇ ರೀತಿ ಇಲ್ಲಿ ಇನ್ನೂ ಸಾಮಾನ್ಯೀಕರಣಗೊಳಿಸಿದಾಗ ಇನ್ನು ಇಲ್ಲಿ ನಾವು ಸಂಕ್ಷಿಪ್ತಗೊಳಿಸಿದಾಗ 6 1 6 6 7 42 6 4 24 ಸಮವಿದೆ. ಇಲ್ಲಿ ಎಷ್ಟಾಗುತ್ತೆ 17/4 17/4. ಅದೇ ರೀತಿ ಇಲ್ಲಿ a ಇಂಟು ಬಿ ಗುಂಡ್ಲೆ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು ಎ ಇಂಟು ಬಿ ಪ್ಲಸ್ ಎ ಇಂಟು ಸಿ. ಇಲ್ಲಿ ನಾವು ಇದನ್ನೇ ಸಮೀಕರಣ ರೂಪದಲ್ಲಿ ಬರೆದಾಗ ಎ ಗುಂಡ್ಲೆ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು ಎ ಗುಣಿಸು ಬಿ ಪ್ಲಸ್ ಎ ಗುಣಿಸು ಸಿ. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನೀವು ಭಾಗಲಬ್ಧ ಸಂಖ್ಯೆಗಳ ವಿತರಣಾ ನಿಯಮದ ಬಗ್ಗೆ ತಿಳಿದುಕೊಂಡಿದ್ದೀರಿ. ಮುಂದಿನ ಒಂದು ಸಂಚಿಕೆಯಲ್ಲಿ ಭಾಗಲಬ್ಧ ಸಂಖ್ಯೆಗಳನ್ನು ಸಂಖ್ಯಾ ರೇಖೆಯ ಮೇಲೆ ಯಾವ ರೀತಿ ಗುರುತಿಸಬೇಕು ಎಂಬುದನ್ನು ತಿಳಿದುಕೊಳ್ಳೋಣ. ಧನ್ಯವಾದಗಳು.